ಸ್ಪೈಡರ್ ಮ್ಯಾನಿಂದ ಹೊಸ ಅವತಾರ ನೋಡೋಕೆ ನಾ ಮಾತ್ರ ರೆಡಿ ಆಗಿದ್ದನು. ನೀವು ಕೂಡ ರೆಡಿ ಆಗ್ರಿ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇದ ಒಂದು ಅಫಿಷಿಯಲ್ ಟ್ರೈಲರನ್ನು ಆಲ್ರೆಡಿ ರಿಲೀಸ್ ಮಾಡಿದರು. ಇದು ರಿಲೀಸ್ ಆದರೂ ಕೂಡ ಒಂದು 5 ಡೇಸ್ ಆದ್ಬೇಕು ನನ್ನ ಕಣ್ಣಿಗೆ ಬಿತ್ತು. ಅದಕ್ಕೆ ಒಂದು ರಿಯಲಿನ ಸಾರಿ ಕೇಳ್ಕಸ ಮುಂದೆ ಹೋಗೋಣ. ಈ ಒಂದು ಮೂವಿ ಒಳಗೆ ನಮ್ಮ ಸ್ಪೈಡರ್ ಮ್ಯಾನ ಬೇರೆ ಥರನ ಕಾಣೋದನು. ಅಂದ್ರೆ ಈತನಿಗೆ ಇರುವಂಥ ಶಕ್ತಿಗಳೆಲ್ಲ ಕಳ್ಕೊಂಡನು ಮೊದಲು. ಆ ನಂತರ ಈತ ಪಡ್ಕೊಳ್ತಾನೆ ಕೂಡ. ಪಡ್ಕೊಂಡಂಥ ಶಕ್ತಿಗಳು ಸ್ಪೈಡರ್ ಮ್ಯಾನಿಗಿರುವಂಥ ಶಕ್ತಿಗಿಂತ ಭಾಳಷ್ಟು ಇನ್ಕ್ರೀಸ್ ಇರುವಂಥ ಶಕ್ತಿಗಳಾಗಿದ್ದವು. ಅಂದ್ರೆ ಹಳ್ಳಿ ಸ್ಪೈಡರ್ ಮ್ಯಾನ ಬೇರೆ, ಈತನ ಬೇರೆ. ಅಂದ್ರೆ ಕಂಪ್ಲೀಟಾಗಿ ಚೇಂಜ್ ಇರ್ತೈತಿ. ಆನಂತರ ಈತನ ಒಂದು ವಿರುದ್ಧವಾಗಿ ನಿಂತಿರುವಂಥ ವಿಲನ್ಗಳು ಕೂಡ ಭಾಳಷ್ಟು ಪವರ್ಫುಲ್ ವಿಲನ್ಗಳದಾರ ಈ ಸಲ. ಅವರ ಕೈಯಾಗನ ಎಲ್ಲ ಆಡ್ಸೋದಾರು. ಅಂದ್ರೆ ಕಣ್ಣಿಗೆ ಕಾಣೋದಾದ್ರೆ ಬೇರೆ, ಕಣ್ಣಿಗೆ ಕಾಣತ್ತಿಲ್ಲ ಅಂಥ ವಿಲನ್ ಜೋಡಿ ನಮ್ಮ ಸ್ಪೈಡರ್ ಮ್ಯಾನ ಈ ಸಲ ಹೋರಾಟ ಮಾಡಬೇಕಾಗೈತಿ. ಇದ್ರೊಳಗೆ ಜಯ ಯಾರಿಗೆ ಸಿಗ್ತೈತಿ ಅಂದ್ರೆ ಎಂಡ ಹೀರೋಗೆ ಹಾಕೈತೋ ಏನು ವಿಲನ್ಗೆ ಹಾಕೈತೋ ಆ ಒಂದು ಕಾನ್ಸೆಪ್ಟನ್ನು ಮೂವಿ ಒಳಗೆ ನಾವು ಡೆಫಿನೆಟಾಗಿ ನೋಡ್ತೇವೆ. ಒಂದು ಪ್ರೀವಿಯಸ್ ಮೂವಿಗಳನ್ನು ನಾವು ನೋಡ್ರೆ ಒಂದು ಸ್ಪೈಡರ್ ಮ್ಯಾನನ್ನು ಕಾನ್ಸೆಪ್ಟನ್ನು ಲಾಸ್ಟಕ್ಕೆ ನಾವು ಎಂಡ್ ಮಾಡಿದ್ರು. ಅಂದ್ರೆ ನಮ್ಮ ಲಾಸ್ಟಕ್ಕೆ ಪೀಟರಾಗಿ ಉಳಿದಿದ್ದ. ಬಟ್ ಆತನ ಪೀಟರಾಗಿ ಉಳಿದಿದ್ದನ ಆತನಿಗೆ -ಪಾಯಿಂಟ್ ಆಯಿತು ಅನ್ನೋ ಫೀಲ್ ಕೂಡ ನಮಗೆ ಬಂತು. ಈಗ ಅದನ್ನು ಮುಂದಿಟ್ಟು ಒಂದು ಮೂವಿಯನ್ನು ಮುಂದುವರಿಸ್ಕೊಂಡು ಹೊಂಟಾರು. ಇದರೊಳಗೆ ನಮ್ಮ ಪೀಟರ್ ಎಲ್ಲ ಶಕ್ತಿಗಳನ್ನ ಕಳ್ಕೊಂಡಿರುವಂಥ ಶಕ್ತಿಗಳನ್ನ ವಾಪಸ್ ಹೆಂಗೆ ಪಡ್ಕೊಳ್ತಾನೋ, ಆನಂತರ ಯಾವ ರೀತಿಯಾದ ವಿಲನ್ಗಳು ಎಂಟ್ರಿ ಹಾಕಾರು. ವಿಲನ್ಗಳು ಎಂಟ್ರಿ ಆದರೂ ಕೂಡ ಈತನಿಗೆ ಬಂದಂಥ ಶಕ್ತಿಗಳ ಅವರ ವಿರುದ್ಧ ಒಂದು ಹೋರಾಟಕ್ಕೆ ನೆರವು ಮಾಡ್ತಾವೋ ಏನಿಲ್ಲೋ, ಈ ರೀತಿಯಾದ ಕಾನ್ಸೆಪ್ಟನ್ನು ಈ ಒಂದು ನಾವು ಮೂವಿ ಒಳಗೆ ನೋಡಿ ತಿಳ್ಕೊಬೇಕು. ಅಂದ್ರೆ ಮೂವಿ ಎಲ್ಲ ಲ್ಯಾಂಗ್ವೇಜ್ ಹೋಗಿ ಬರ್ತೈತಿ. ಒರಿಜಿನಲ್ ಏನು ಆರ್ಟಿಸ್ಟ್ಗಳದಾರಲ್ಲ ಅವರ ಮೂವಿಯನ್ನು ಡಬ್ ಮಾಡ್ತಾ ಇರೋದು ಒಂದು ಭಾಳಷ್ಟು ಇಂಟ್ರೆಸ್ಟಿಂಗ್ ಕೂಡ ಅನಿಸ್ತು ನನಗೆ. ಅಂದ್ರೆ ಏನು ವಾಯ್ಸ್ ಕೇಳ್ತಾರಲ್ಲ ನೀವು, ಡೆಫಿನೆಟಾಗಿ ಎಲ್ಲರೂ ಒರಿಜಿನಲ್ ಆರ್ಟಿಸ್ಟ್ಗಳ್ದ ವಾಯ್ಸನ್ನು ಕೇಳ್ತಾರೆ. ಇದು ಕೂಡ ಮೂವಿಗೆ ಒಂದು ಪಾಸಿಟಿವ್ ಪಾಯಿಂಟ. ಆನಂತರ ನಾವು ಲಾಸ್ಟಿಗೆ ಒಂದು ಸೀನ್ಗಳು ನೋಡ್ತೇವೆ. ನಮ್ಮ ಸ್ಪೈಡರ್ ಮ್ಯಾನನ ಕಣ್ಣುಗಳು ಒಂದು ಬ್ಲ್ಯಾಕ್ ಹಾಕವು. ಇದರ ಅರ್ಥ ನಮ್ಮ ಸ್ಪೈಡರ್ ಮ್ಯಾನ್ ಹತ್ರ ಇರುವಂಥ ಶಕ್ತಿಗಳು ಬೇರೆನೇ ಅದಾವು. ಮೊದಲಿದ್ದಾವ ಬೇರೆ, ಈಗಿದ್ದಾವ ಬೇರೆ. ಇದೊಂದು ಕಾನ್ಸೆಪ್ಟ್ ನೆನಪಿರಲಿ ಮೂವಿ ನೋಡೋಕ್ಕಿಂತ ಮೊದಲ. ಆನಂತರ ಟ್ರೈಲರ್ ಹೋಗೋ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಂದ್ರೆ ಎಲ್ಲ ಒಂದು ಸೀನ್ಗಳನ್ನ ನಾವು ನೋಡ್ರೆ ಡೆಫಿನೆಟಾಗಿ ಚಲೋ ಸೀನ್ಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅನಿಸ್ತು. ಆನಂತರ ಎಲ್ಲೂ ಕೂಡ ಬೋರ್ ಹೊಡ್ಯಾಕ ಬಿಡಲಿಲ್ಲ. ಅಂದ್ರೆ ಒಂದೊಂದು ಟ್ರೈಲರ್ ನೋಡ್ರೆ ಬೋರ್ ಆಕೈತಿ. ಬಟ್ ಇದು ಟ್ರೈಲರ್ 2 ನಿಮಿಷ 33 ಸೆಕೆಂಡ್ ಇದ್ದರೂ ಕೂಡ ಎಲ್ಲೂ ಕೂಡ ಒಂದು ಮಿಸ್ಕನ್ಸೆಪ್ಷನ್ ನಮಗೆ ಎಲ್ಲೂ ಮೂಡಿ ಬರಲಿಲ್ಲ. ಅಂದ್ರೆ ಕಂಪ್ಲೀಟಾಗಿ ಏನು ಮೂವಿಗೆ ರಿಲೇಟೆಡ್ ಏನೇನೈತಲ್ಲ ಎಲ್ಲವನ್ನು ಸವಿಸ್ತಾರವಾಗಿ ತೋರಿಸ್ಕೊಟ್ಟಾರು. ಬಟ್ ವಿಲ್ಲನ್ ಯಾರು ಮೇನ್ ವಿಲ್ಲನ್ ಇಲ್ಲ ಅವರನ್ನು ಹೈಡ್ ಆಗಿಟ್ಟಾರು. ಅಂದ್ರೆ ಮೇನ್ ವಿಲ್ಲನ್ನ ನಾವು ನೋಡ್ಬೇಕಂದ್ರೆ ಮೂವಿಯನ್ನು ನೋಡಬೇಕು ಅನ್ನೋ ಕಾನ್ಸೆಪ್ಟ್ ಇವ್ರದ್ದಾಗೈತಿ. ಅದು ಕೂಡ ನಮ್ಗೆ ಗೊತ್ತಾಗೈತಿ. ಈಗ ಒಟ್ಟು ಓವರಾಲ್ ಆಗಿ ಟ್ರೈಲರ್ ಮಾತ್ರ ಸೂಪರ್ ಆಗಿತ್ತು. ಸೂಪರ್ ಅನ್ನೋಕ್ಕಿಂತ ಸೂಪರ್ ಡೂಪರ್ ಆಗಿತ್ತು. ಅಂದರೆ ಈ ರೀತಿ ಕಾನ್ಸೆಪ್ಟನ್ನು ಒಳಗೊಂಡಿರುವಂಥ ಮೂವಿಗಳ ಭಾಳಷ್ಟು ರೀತಿ ಒಳಗೆ ಅಂದ್ರೆ ನಾವು ಪ್ರೀವಿಯಸ್ಸಾಗಿ ನೋಡಿರೋ ಭಾಳಷ್ಟು ಒಂದು ಬಾಲಿವುಡ್ಗೆ ಸಂಬಂಧಪಟ್ಟಂಥ ಮೂವಿಗಳ ಈ ರೀತಿಯಾದ ಥಿಂಗ್ಗಳನ್ನು ಒಳಗೊಂಡಿರ್ತಾವಲ್ಲ ಅದಕ್ಕಿಂತ ಹೆಚ್ಚಿನ ರೀತಿ ಒಳಗೆ ಈ ಒಂದು ಮೂವಿ ಒಳಗೊಂಡೈತಿ. ಅದು ಮಾತ್ರ ಡ್ಯಾಮ್ ಶೋರ್ ಅದ. ನಾನು ಮೂವಿ ಒಳಗೆ ಆಲ್ಮೋಸ್ಟ್ ಎಲ್ಲ ಮೇನ್ ಫೋಕಸ್ ಇರೋದು ಸ್ಪೈಡರ್ ಮ್ಯಾನ್ಕ್ಕಿಂತನೂ ಬೇರೆ ಕ್ಯಾರೆಕ್ಟರ್ ಮ್ಯಾಗ್ ಕೂಡ ಐತಿ ಅಂತೇಳಿ ನನಗೆ ಯಾಕೋ ಈ ಒಂದು ಟ್ರೈಲರ್ ನೋಡ್ಬಿಟ್ಟು ಕನಸಾಯ್ತಿ. ಅಂದ್ರೆ ವಿಲನ್ ಮ್ಯಾಗೂ ಕೂಡ ಭಾಳಷ್ಟು ಕಾನ್ಸಂಟ್ರೇಟ್ ಹೊಂದಿರುವಂಥ ಮೂವಿ ಕೂಡ ಇದು ಆಕೈತಿ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಅಂದ್ರೆ ಹೊಸ ಸ್ಪೈಡರ್ ಮ್ಯಾನನ ಉದಯ ಅಂತೇಳಿ ನಮಗೆ ಅನಿಸ್ತೈತಿ. ಆ ಹೊಸ ಸ್ಪೈಡರ್ ಮ್ಯಾನ್ ಹೆಂಗಿರ್ತಾನೋ, ಏನಿರ್ತಾನೋ, ಯಾವಾಗಿರ್ತಾನೋ, ಎಲ್ಲಿರ್ತಾನೋ, ಈ ರೀತಿಯಾದ ವಿಷಯಗಳು ತಿಳ್ಕೊಬೇಕಂದ್ರೆ ಮೂವಿ ನೋಡಬೇಕು. ಅಲ್ಲಿ ಮಟ್ಟ ವೇಟ್ ಮಾಡಬೇಕು. ಓಕೆ, ಇದಾಗಿತ್ತು ಸ್ಪೈಡರ್ ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇದು ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.